29th ಆರ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಪ್ರೂವ್ ದಟ್ ದ ಪಾಯಿಂಟ್ಸ್, ಓಕೆ 3 ಪಾಯಿಂಟ್ ಕೊಟ್ಟಿದ್ದಾರೆ, ಆರ್ ಕೊಲಿನಿಯರ್ ಅಂತ ಪ್ರೂವ್ ಮಾಡ್ಬೇಕು. ಕೊಲಿನಿಯರ್ ಅಂದ್ರೆ ನಥಿಂಗ್ ಬಟ್ ಏನು, ಸ್ಟ್ರೇಟ್ ಲೈನ್ ಇದೆ, ಸ್ಟ್ರೇಟ್ ಲೈನ್ ಅಲ್ಲಿ ಇದೆ ಅಂತ ಪ್ರೂವ್ ಮಾಡ್ಬೇಕು. ಓಕೆ, ಸೊ ಆ 3 ಪಾಯಿಂಟ್ ಏನದು, ಎ ಬಿ ಸಿ. ಓಕೆ, ಇವ್ರು ಮೂವರು ಕೊಲಿನಿಯರ್ ಅಂದ್ರೆ ಸ್ಟ್ರೇಟ್ ಲೈನ್ ಅಲ್ಲಿ ಇದಾರೆ ಅಂತ ಪ್ರೂವ್ ಮಾಡ್ಬೇಕು. ಸೊ ಎ ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ 1,5, ಬಿ ವ್ಯಾಲ್ಯೂ ಏನು 2,4, ಸಿ ವ್ಯಾಲ್ಯೂ ಏನು 9,-3. ಓಕೆ, ಸೊ ಇದನ್ನ ಪ್ರೂವ್ ಮಾಡ್ಬೇಕಂದ್ರೆ ನಥಿಂಗ್ ಏನ್ ಪ್ರೂವ್ ಮಾಡ್ಬೇಕು, ಎ ಬಿ ಪ್ಲಸ್ ಬಿ ಸಿ ಇಸ್ ಈಕ್ವಲ್ ಟು ಎ ಸಿ ಅಂತ ಪ್ರೂವ್ ಮಾಡ್ಬೇಕು. ಏನು, ಎ ಬಿ ಪ್ಲಸ್ ಬಿ ಸಿ ಇಸ್ ಈಕ್ವಲ್ ಟು ಎ ಸಿ ಅಂತ ಪ್ರೂವ್ ಮಾಡ್ಬೇಕು. ಓಕೆ, ಸೊ ಈಗ ಏನು, ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ ಅಂತ ಕೇಳಿದ್ದಾರೆ. ಸೊ ಈಗ ನಾವೇನೇನ್ ಕಂಡಿಬೇಕು ನೋಡ್ರಿ, ಇಲ್ಲಿ ಎ ಬಿ ಕಂಡಿಬೇಕು, ಬಿ ಸಿ ಕಂಡಿಬೇಕು, ಎ ಸಿ ಕಂಡಿಬೇಕು. ಓಕೆ, ಸೊ ಫಸ್ಟ್ ನಾನು ಏನ್ ಮಾಡ್ತೀನಿ, ಎ ಬಿ ಕಂಡಿತೀನಿ. ಓಕೆ, ಸೊ ಎ ಬಿ, ಎ ವ್ಯಾಲ್ಯೂ ಏನಿದೆ ನೋಡ್ರಿ 1,5, ಬಿ ವ್ಯಾಲ್ಯೂ ಏನಿದೆ 2,4. ಸೊ ಇದನ್ನೇನ ತಗೋಬೇಕು, x1 y1 ಅಂತ ತಗೋಬೇಕು, ಇದನ್ನ x2 y2 ಅಂತ ತಗೋಬೇಕು. ಸೊ ಡಿಸ್ಟೆನ್ಸ್ ಫಾರ್ಮ್ ಏನಾಗುತ್ತೆ, d is equal to root x2 minus x1 whole square plus y2 minus y1 whole square. d is equal to root x2 ವ್ಯಾಲ್ಯೂ ಏನಿದೆ 2 minus 1 whole square plus y2 ವ್ಯಾಲ್ಯೂ ಏನಿದೆ 4 minus 5 whole square. ಓಕೆ, ಡಿ ಇದ್ದಲ್ಲಿ ಏನು, ಡಿಸ್ಟೆನ್ಸ್ ಎ ಬಿ ಇದು. ಓಕೆ, ರೂಟ್ 2 ಅಲ್ಲಿ 1 ಹೋದ್ರೆ 1 ಸ್ಕ್ವೇರ್ ಪ್ಲಸ್, ಈಗ ನೀವೇ ನೋಡಿದ್ರೆ 4 minus 5 ಏನಾಗುತ್ತೆ, ಒಂದು ಪ್ಲಸ್ ಮೈನಸ್ ಇದ್ದಾಗ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡೋದು. 5 ಅಲ್ಲಿ 4 ಹೋದ್ರೆ 1. ಓಕೆ, ಸೊ ಇವಾಗ ಏನಾಗುತ್ತೆ ನೋಡ್ರಿ, ಎ ಬಿ ಇಸ್ ಈಕ್ವಲ್ ಟು 1 ಸ್ಕ್ವೇರ್ ಏನು 1. ಓಕೆ, ಮೈನಸ್ ಸ್ಕ್ವೇರ್ ಮಾಡಿದ್ರು ಪ್ಲಸ್ ಆಗುತ್ತೆ, 1 ಸ್ಕ್ವೇರ್ 1, ರೂಟ್ 1 + 1 ಏನಾಯ್ತು, ರೂಟ್ 2 ಆಯ್ತು. ಸೊ ಈಗ ನನಗೇನು, ಎ ಬಿ ವ್ಯಾಲ್ಯೂ ರೂಟ್ 2 ಅಂತ ಗೊತ್ತಾಯ್ತು. ಓಕೆ, ಈಗ ನಾನೇನ್ ಮಾಡ್ತೀನಿ, ಇದನ್ನ ತೆಗಿತೀನಿ. ಓಕೆ, ನೆಕ್ಸ್ಟ್ ಬಿ ಸಿ ಕಂಡಿಬೇಕು. ಸೊ ಇದನ್ನೆಲ್ಲ ಎರೇಸ್ ಮಾಡ್ತೀನಿ. ಸೊ ಈಗ ನಾನೇನ್ ಕಂಡಿಬೇಕು, ಬಿ ಸಿ ಫೈಂಡ್ ಮಾಡಬೇಕು. ಬಿ ಬಂದ್ಬಿಟ್ಟು ಏನಿದೆ 2,4 ಇದೆ, ಸಿ ಬಂದ್ಬಿಟ್ಟು 9,-3 ಇದೆ. ಸೊ ಇದು x1 y1, ಇದು x2 y2. ಓಕೆ, ಸೊ ಡಿಸ್ಟೆನ್ಸ್ ಏನಿದೆ ಬಿ ಸಿ. ಸೊ x2 ವ್ಯಾಲ್ಯೂ ಏನಿದೆ 9 ಇದೆ, 9 - 2 ಹೋಲ್ ಸ್ಕ್ವೇರ್ ಪ್ಲಸ್ y2 ವ್ಯಾಲ್ಯೂ ಏನಿದೆ ನೋಡ್ರಿ -3. ಓಕೆ, -4 ಹೋಲ್ ಸ್ಕ್ವೇರ್ ಆಗುತ್ತೆ. ಓಕೆ, ಈ ಬಿ ಸಿ ಇಸ್ ಈಕ್ವಲ್ ಟು 9 ಅಲ್ಲಿ 2 ಹೋದ್ರೆ 7 ಹೋಲ್ ಸ್ಕ್ವೇರು. ಓಕೆ, ಎರಡು ಮೈನಸ್ ಇದ್ದಾಗ ಮೈನಸ್ ಸೈನ್ ಹಾಕಿ ಆಡ್ ಮಾಡ್ಬೇಕು. 3 + 4 7 ಸ್ಕ್ವೇರ್ ಆಗುತ್ತೆ. ಬಿ ಸಿ ಇಸ್ ಈಕ್ವಲ್ ಟು 7 ಸ್ಕ್ವೇರ್ 49, ಮೈನಸ್ ನ ಸ್ಕ್ವೇರ್ ಮಾಡಿದ್ರೆ ಪ್ಲಸ್. ಓಕೆ, 7 ಸ್ಕ್ವೇರ್ ಎಷ್ಟು 49. ಸೊ ಇದೇನಾಗುತ್ತೆ ನೋಡ್ರಿ, 49 + 49 ಏನಾಗುತ್ತೆ 98 ಆಗುತ್ತೆ. ಓಕೆ, ಸೊ ಈಗ ನಾವು ರೂಟ್ ಹೆಂಗ್ ಕಂಡಿಬೇಕು ನೋಡ್ರಿ, ಇದೇನಿದು 98. ಓಕೆ, ಚಿಕ್ಕ ಟೇಬಲ್ ಇಂದ ಹೋಗ್ರಿ 2 49 ಜಾ. ಓಕೆ, ಆಮೇಲೆ 49 ಬಂದ್ಬಿಟ್ಟು ಯಾರ್ದು 7 7 ಜಾ 49, 7 1 ಜಾ. ಸೊ ಈಗ 98 ನಾನು ಏನಂತ ಬರಿಬಹುದು ಅಂದ್ರೆ ರೂಟ್ 2 × 7 × 7. ಈಗ ನಮ್ಗೇನ್ ಗೊತ್ತು, 2 7 ಇದ್ರೆ 1 7 ರೂಟ್ ಇಂದ ಹೊರಗಡೆ ಬರುತ್ತೆ, ಉಳಿಯೋದೇನು ರೂಟ್ 2 ಮಾತ್ರ ಉಳಿಯುತ್ತೆ, ಈ 2 ಮಾತ್ರ ಉಳಿಯುತ್ತೆ. ಸೊ ಬಿ ಸಿ ವ್ಯಾಲ್ಯೂ ಏನು 7 ರೂಟ್ 2. ಸೊ ಬಿ ಸಿ ವ್ಯಾಲ್ಯೂ ನನಗೆ ಏನ್ ಗೊತ್ತಾಯ್ತು 7 ರೂಟ್ 2 ಅಂತ ಗೊತ್ತಾಯ್ತು. ಓಕೆ, ಸೊ ಈಗ ನಾನೇನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಒಂದ್ ನಿಮಿಷ, ಈ ಫಾರ್ಮುಲಾ ಆಸ್ ಇಟ್ ಈಸ್ ಇರ್ಲಿ. ಓಕೆ, ಸೊ ಈಗ ನಾನು ಎ ಸಿ ಕಂಡಿಬೇಕು. ಇಲ್ಲಿ ಎ ವ್ಯಾಲ್ಯೂ ಒಂದು ಚೇಂಜ್ ಮಾಡ್ತೀನಿ. ಸೊ ಎ ವ್ಯಾಲ್ಯೂ ಏನು 1,5, ಇದನ್ನ x1 y1 ಅಂತ ತಗೋಬೇಕು. ಓಕೆ, ಸೊ ಇಲ್ಲಂತರೂ ಸಿ ಸೇಮ್ ಇರುತ್ತೆ. ಸೊ ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ. ಇವಾಗ ಈಗ ನೋಡ್ರಿ, ಡಿಸ್ಟೆನ್ಸ್ ಏನ್ ತಗೋಬೇಕು, ಎ ಸಿ ಅಂತ ತಗೋಬೇಕು. ಈಗ ರೂಟ್ x2 ವ್ಯಾಲ್ಯೂ ಏನಿದೆ 9 - 1 ಹೋಲ್ ಸ್ಕ್ವೇರ್ ಪ್ಲಸ್ y2 ವ್ಯಾಲ್ಯೂ ಏನಿದೆ -3 - 5 ಹೋಲ್ ಸ್ಕ್ವೇರ್. ಸೊ ಎ ಸಿ ಇಸ್ ಈಕ್ವಲ್ ಟು ಏನು, 9 ಅಲ್ಲಿ 1 ಹೋದ್ರೆ 8 ಸ್ಕ್ವೇರ್, ಎರಡು ಮೈನಸ್ ಇದ್ದಾಗ ಮೈನಸ್ ಸೈನ್ ಹಾಕಿ ಆಡ್ ಮಾಡೋದು. 3 + 5 8 ಆಗುತ್ತೆ. ಸೊ ಎ ಸಿ ಇಸ್ ಈಕ್ವಲ್ ಟು 8 ಸ್ಕ್ವೇರ್ 64, ಮೈನಸ್ ಸ್ಕ್ವೇರ್ ಮಾಡಿದ್ರೆ ಪ್ಲಸ್ ಬರುತ್ತೆ, 8 ಸ್ಕ್ವೇರ್ 64. ಇವ್ರಿಬ್ಬರನ್ನ ಆಡ್ ಮಾಡಿದ್ರೆ ಏನಾಗುತ್ತೆ ನೋಡ್ರಿ
ರೂಟ್ 128 ಬರುತ್ತೆ. ಓಕೆ, ಸೊ ಈ 128 ನ ನಾವು ಪಿಕ್ ಟೇಬಲ್ ಇಂದ ಡಿವೈಡ್ ಮಾಡೋಣ. 2 6 ಜಾ 2 4 ಜಾ 64 ನ ಏನಂತ ಬರೀಬಹುದು? 8 8 ಜಾ 64, 8 1 ಜಾ 8. ಸೊ ಈ 128 ನ ಏನಂತ ಬರೀಬಹುದು ನಾನು? 2 ಇಂಟು 8 ಇಂಟು 8 ಅಂತ ಬರೀಬಹುದು. ಯಾಕಂದ್ರೆ ಇವ್ರ ಮೂವರ್ನ ಮಲ್ಟಿಪ್ಲೈ ಮಾಡಿದ್ರೆ 128 ಬರುತ್ತೆ. ಈಗ 2 8 ಇದ್ರೆ 1 8 ಹೊರಗಡೆ ಬರುತ್ತೆ. ಒಳಗಡೆ ಏನು ಉಳಿಯುತ್ತೆ? ರೂಟ್ 2 ಉಳಿಯುತ್ತೆ. ಸೊ ಎ ಸಿ ವ್ಯಾಲ್ಯೂ ಏನು? 8 ರೂಟ್ 2. ಈಗ ಚೆಕ್ ಮಾಡ್ರಿ, ಇಲ್ಲಿ ಏನಿಲ್ಲ ಅಂದ್ರೆ 1 ರೂಟ್ 2 ಇದ್ದಂಗೆ. ಈಗ ನೋಡ್ರಿ 7 ರೂಟ್ 2 ಪ್ಲಸ್ 1 ರೂಟ್ 2 ಏನಾಯ್ತು? 8 ರೂಟ್ 2 ಆಯ್ತು, ಇಸ್ ಈಕ್ವಲ್ ಟು 8 ರೂಟ್ 2. ಇವರಿಬ್ರು ಈಕ್ವಲ್ ಬಂದಿದ್ರ ಅಂದ್ರೆ ಎ ಬಿ ಪ್ಲಸ್ ಬಿ ಸಿ ಇಸ್ ಈಕ್ವಲ್ ಟು ಎ ಸಿ ಇದೆ ಅಂತಂದ್ರೆ, ಸೊ ಇವೇನಿದು ದ ಪಾಯಿಂಟ್ಸ್ ಆರ್ ಕೊಲಿನಿಯರ್ ಅಂತ ಬರ್ಕೊಡ್ರಿ. ಓಕೆ, ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ಕ್ಲಾಸ್ 10th ಗೆ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅದ್ರಲ್ಲಿ ನಾವು ಏನೇನ್ ಹೇಳ್ಕೊಡ್ತೀವಿ ಅಂದ್ರೆ, ಒಂದು ಮ್ಯಾಥ್ಸ್ ಅಂಡ್ ಸೈನ್ಸ್ ರಿವಿಷನ್ ಹೇಳ್ಕೊಡ್ತೀವಿ. ಈಚ್ ಅಂಡ್ ಎವ್ರಿ ಲೆಸನ್ ರಿವೈಸ್ ಮಾಡುತ್ತೆ. ಆಮೇಲೆ ಎಲ್ಲಾ ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡುತ್ತೆ. ಅದ್ರ ಜೊತೆಗೆ LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಎಲ್ಲಾ ಲೆಸನ್ ಮಾಡಿಸುತ್ತೆ. ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲ ಸಾಲ್ವ್ ಮಾಡಿಸುತ್ತೆ. ಅದ್ರ ಜೊತೆಗೆ ಇಂಪಾರ್ಟೆಂಟ್ PDF ಎಲ್ಲ ಇದ್ರಲ್ಲಿ ಹಾಕುತ್ತೆ. ಓಕೆ, ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ರಿ, ನನ್ನ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಓಕೆ, ನಾನೇ ಕಾಲ್ ಮಾಡ್ಬಿಟ್ಟು ನಿಮಗೆ ಆ ಪ್ರೊಸೀಜರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆ ಇಂಟ್ರೆಸ್ಟ್ ಆದ್ರೆ ಆ ಗ್ರೂಪ್ ನ ಜಾಯ್ನ್ ಆಗ್ರಿ, ಇಲ್ಲಾಂದ್ರೆ ನಿಮ್ ಇಂಟ್ರೆಸ್ಟ್. ಓಕೆ, ನೀವು ಮಾತ್ರ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಓಕೆ, ಆಮೇಲೆ ನನ್ನ ಚಾನೆಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೋ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡೆಲ್ ಕ್ವಶನ್ ಪೇಪರ್ದು ಸೆಟ್ 4ದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ.